ಇವತ್ತು ನಾವೆಲ್ಲರೂ ಸಹ ಇಲ್ಲಿ ಸೇರಿರ್ತಕ್ಕಂಥದ್ದು ಆಗಸ್ಟ್ 20ನೇ ತಾರೀಕು ರಾಷ್ಟ್ರ ಮತ್ತು ರಾಜ್ಯ ಕಂಡಂತ ಮಹಾನ್ ನಾಯಕರ ಜನ್ಮ ದಿನಾಚರಣೆಯನ್ನು ಆಚರಿಸಲು ನಾವೆಲ್ಲರೂ ಸಹ ಸೇರಿದ್ದೇವೆ. ಅವರ ಅವಧಿಯಲ್ಲಿ ರಾಷ್ಟ್ರ ಮತ್ತು ರಾಜ್ಯ ಯಾವ ರೀತಿ ಅಭಿವೃದ್ಧಿ ಆಗಿದೆ ಅದಕ್ಕೋಸ್ಕರ ಕೃತಜ್ಞತೆಯನ್ನು ಸಹ ಸಲ್ಲಿಸಲು ನಾವಿಲ್ಲಿ ಸೇರಿದ್ದೇವೆ. ಗೌರವಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸುವಾಗ ಈ ಮಹಾನ್ ನಾಯಕರು ರಾಷ್ಟ್ರಕ್ಕೆ ಮತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನು ಸ್ಮರಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸಹ ಮಾಡಬೇಕಾಗತ್ತೆ. ಅದೊಂದು ಪರ್ವ. ಈಗ 80 ವರ್ಷಗಳ ಕಾಲ ಪೂರ್ಣ ಮಾಡಿದ್ದೀವಿ ಸ್ವತಂತ್ರ ಬಂದ ನಂತರ. 54 ವರ್ಷಗಳ ಕಾಲ ನಿರಂತರವಾಗಿ ಕಾಂಗ್ರೆಸ್ ಪಕ್ಷ ಇಡೀ ರಾಷ್ಟ್ರದಲ್ಲೇ ರಾಷ್ಟ್ರದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಂಡು ಇಲ್ಲಿ ತನಕ ಬಂದಿರತಕ್ಕಂಥದ್ದು. ಬಹಳಷ್ಟು ಜನ ಭಾಷಣ ಮಾಡುವಾಗ, ನಮ್ಮ ಮುನಿಯಪ್ಪನವರು ಸಹ ಭಾಷಣ ಮಾಡುವಾಗ ಹೇಳಿದ್ರು, 2028ನೇ ಇಸ್ವಿನಲ್ಲಿ ನಾವೆಲ್ಲರೂ ಸಹ ಕಷ್ಟ ಬಿದ್ದು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಹೇಳಿ. ಅದಕ್ಕಿಂತ ಹೆಚ್ಚಿನದಾಗಿ ನನ್ನ ಅನಿಸಿಕೆ ಮುನಿಯಪ್ಪನವರೇ, ನಾವು ಮಾಡಬೇಕಾಗಿರ್ತಕ್ಕಂಥದ್ದು ಏನು, ನಮ್ಮ ಪೂರ್ವಜರು ನಮ್ಮ ಕೈಯಲ್ಲಿ ಸ್ವತಂತ್ರ ಭಾರತವನ್ನು ನಮ್ಮ ಕೈ ಕೊಟ್ಟಿದ್ದಾರೆ. ಸ್ವತಂತ್ರ ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಸಹ ಅವಕಾಶಗಳನ್ನು ಕಲ್ಪಿಸ್ತಕ್ಕಂಥ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಸ್ವತಂತ್ರ ಭಾರತದ ಗೌರವಪೂರ್ಣವಾಗಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನ ಕೊಟ್ಟಿದ್ದಾರೆ. ಇಡೀ ಸ್ವತಂತ್ರ ಭಾರತದಲ್ಲಿ ಎಲ್ಲರೂ ಸಹ ಎಲ್ಲರ ಮನಮೆಚ್ಚಿದ ಹಾಗೂ ರಾಷ್ಟ್ರಗೀತೆ ಮತ್ತು ರಾಷ್ಟ್ರಗಾನವನ್ನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇವೆಲ್ಲವನ್ನೂ ಸಹ ಕಾಪಾಡ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಇದೆ ಅನ್ನೋದನ್ನ ನಾನು ಹೇಳಿಕ್ಕೆ ಇಚ್ಛೆ ಬೀಳ್ತೇನೆ. ತಾವೆಲ್ಲರೂ ಸಹ ಮಾಡಬೇಕಾದ ಅಧಿಕಾರ ಬರುತ್ತೆ ಹೋಗುತ್ತೆ, ಮತ್ತೆ ಈ ರಾಷ್ಟ್ರವನ್ನ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡಲಿಲ್ಲ ಅಂದ್ರೆ ನಾವು ನಮ್ಮ ಪೂರ್ವಜರಿಗೆ ಅಪಮಾನ ಮಾಡ್ದಂಗೆ ಆಗತ್ತೆ. ಯಾವ ಭಾರತೀಯ ಜನತಾ ಪಾರ್ಟಿ, RSS, ಹಿಂದೂ ಮಹಾಸಭಾ ಇವತ್ತು ಒಂದೇ ಮಾತರಂ ವಿಚಾರದಲ್ಲಿ ಒಂದು ರೀತಿಯ ದ್ವಂದ್ವವನ್ನ ಸಂಘರ್ಷವನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಅದು RSS ಇರ್ಬೋದು, ಹಿಂದೂ ಮಹಾಸಭಾ ಇರ್ಬೋದು, ಹಿಂದಿರ್ತಕ್ಕಂಥ ಜನಸಂಘ ಇರ್ಬೋದು, ಭಾರತೀಯ ಜನತಾ ಪಾರ್ಟಿ ಇರ್ಬೋದು. ಯಾವುದೇ ಒಬ್ಬ ನಾಯಕ ಸ್ವತಂತ್ರ ಹೋರಾಟದಲ್ಲಿ ಯಾವತ್ತೂ ಸಹ ಇಲ್ಲದೆ ಇದ್ದವರು ಇವರು. ಬ್ರಿಟಿಷರ ಗುಲಾಮ್ಗಿರಿ, ಬ್ರಿಟಿಷರ ಸೇವೆ ಮಾಡ್ತಾ ಇದ್ದಂತ RSS ರವರು, ಹಿಂದೂ ಮಹಾಸಭಾದವರು ಇವತ್ತು ನಮಗೆ, ನಮ್ಮ ಯುವಕರಿಗೆ ದೇಶಭಕ್ತಿ, ದೇಶ ಪ್ರೇಮವನ್ನು ಹೇಳ್ಕೊಳ್ಳಿಕ್ಕೆ ಹೋಗ್ತಾರೆ. ಈ ರಾಷ್ಟ್ರಕ್ಕೋಸ್ಕರ ಮಹಾನ್ ನಾಯಕರ ತ್ಯಾಗ, ಈ ರಾಷ್ಟ್ರದಲ್ಲಿ ಜಾತ್ಯತೀತ ತತ್ವ ಉಳಿಬೇಕು ಅಂತ ಹೇಳಿ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಯ್ತು. ಯಾವುದೇ ಕಾರಣಕ್ಕೆ ಈ ರಾಷ್ಟ್ರದಲ್ಲಿ ಜಾತ್ಯತೀತ ತತ್ವವನ್ನ ನಾನು ಯಾವತ್ತೂ ಸಹ ರಾಜಿ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ RSS ನ ಒಬ್ಬ ಚಡ್ಡಿದಾರಿ ಅವ್ರನ್ನ ಕೊಲೆ ಮಾಡ್ತಾರೆ. ಇವತ್ತು ಸಹ ಅವನನ್ನ ಕೊಲೆಗಡುಕ ಅಂತ ಹೇಳ್ತಾ ಇಲ್ಲ RSS ಅವರು, ಭಾರತೀಯ ಜನತಾ ಪಾರ್ಟಿಯವರು. ತದನಂತರ ಈ ರಾಷ್ಟ್ರದ ಏಕತೆಗೆ ಧಕ್ಕೆ ಆದಾಗ ಇಂದಿರಾ ಗಾಂಧಿ ಅವರ ಪ್ರಾಣಾರ್ಪಣೆ ಆಯ್ತು. ಯಾರಾದ್ರೂ ಇವತ್ತು ಸಹ ನೋಡಿ, ಅದರ ಆದ ನಂತರ ದೇಶದ ಅಖಂಡತೆಗೆ ಧಕ್ಕೆ ಆದಾಗ ರಾಜೀವ್ ಗಾಂಧಿ ಅವ್ರನ್ನ ತಮಿಳುನಾಡಲ್ಲಿ ಶ್ರೀ ಪೆರುಂಬತ್ತೂರಲ್ಲಿ ಬಾಂಬ್ ಮೂಲಕ ಅವ್ರನ್ನ ಸಿಡಿಸಿದ್ರು. ಯಾವ್ದಾದ್ರೂ ಒಂದೇ ಹೆಸರು ಹೇಳಿ ಭಾರತೀಯ ಜನತಾ ಪಾರ್ಟಿಯವರು. ದೇಶಕ್ಕೆ ಹೋರಾಡಿರ್ತಕ್ಕಂಥ ವಿಚಾರ ಬಿಟ್ಬಿಡಿ. ಏನು ರಾಮನ ಹುಂಡಿಯನ್ನ ಕದ್ದಿದ್ದಾರಲ್ಲ, ಆ ರಾಮನಕ್ಕೋಸ್ಕರ ಯಾರಾದ್ರೂ ಪ್ರಾಣ ಮಾಡ್ಬಿಟ್ಟಿದಾರ ಕೇಳಿ. ಎಲ್ಲ ಶೂದ್ರರು, ಹಿಂದುಳಿದವರು, ದಲಿತರನ್ನ ಮುಂದೆ ಬಿಟ್ಬಿಟ್ಟು ಇವತ್ತು ದೇವಸ್ಥಾನವನ್ನ ಸ್ಥಾಪನೆ ಮಾಡಿ ಹುಂಡಿ ಕಳ್ತನ ಮಾಡ್ತಕ್ಕಂಥವ್ರು ನಮಗೆ ದೇಶಭಕ್ತಿ, ಧರ್ಮದ ಬಗ್ಗೆ ಗೌರವವನ್ನು ಹೇಳ್ಕೊಡ್ತಾರೆ. ಆದ್ರಿಂದ ಕೇವಲ ಅಧಿಕಾರ ಮುಖ್ಯ ಅಲ್ಲ. ಲಕ್ಷಾಂತರ ಜನ ಇದರಲ್ಲಿ ತ್ಯಾಗವನ್ನ ಮಾಡಿದ್ದಾರೆ. ಈ ದೇಶಕ್ಕೆ ಸ್ವತಂತ್ರವನ್ನ ಕೊಡಬೇಕಾದ್ರೆ ಸಾವಿರಾರು ಜನ ಬಲಿದಾನವನ್ನು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಸಹ ಗೌರವ ಬರಬೇಕಾದ್ರೆ ನಾವೆಲ್ಲ, ಪ್ರತಿ ಕಾಂಗ್ರೆಸ್ ಕಾರ್ಯಕರ್ತರು ಈ ರಾಷ್ಟ್ರಕ್ಕಿರ್ತಕ್ಕಂಥ ತ್ರಿವರ್ಣ ಧ್ವಜ, ಈ ರಾಷ್ಟ್ರದ ಸಂವಿಧಾನ, ಈ ರಾಷ್ಟ್ರದ ರಾಷ್ಟ್ರಗೀತೆ, ಈ ರಾಷ್ಟ್ರದ ರಾಷ್ಟ್ರಗಾನವನ್ನು ನಾವು ಕಾಪಾಡ್ತಕ್ಕಂಥ ಜವಾಬ್ದಾರಿ ಪ್ರತಿ ಕಾಂಗ್ರೆಸ್ನವ್ರ ಮೇಲಿದೆ. ಇವತ್ತು ನಾವು ದೇವರಾಜ ಅರಸು ಅವ್ರನ್ನ, ರಾಜೀವ್ ಗಾಂಧಿ ಅವ್ರನ್ನ ನಾವು ನೆನೆಸ್ತಾ ಇದ್ದೀವಿ. ದೇವರಾಜ ಅರಸರವರು ಕರ್ನಾಟಕ ರಾಜ್ಯದಲ್ಲಿ
ಇವತ್ತೇನಾದ್ರೂ ಸಿದ್ದರಾಮಯ್ಯನವರು, ಹರಿಪ್ರಸಾದ್ ಅಥವಾ ರೇವಣ್ಣ ಅವರು ಯಾರೇ ಇದ್ರೂ ಸಹ ಹಿಂದುಳಿದ ವರ್ಗದವರು ರಾಜಕೀಯವಾಗಿ ಬೆಳಿಬೇಕಾದ್ರೆ ದೇವರಾಜ ಅರಸ್ರವರ ಹಿಂದುಳಿದ ವರ್ಗದ ಬಗ್ಗೆ ಕಾಳಜಿ ಇದ್ದಿದ್ದರಿಂದ ಮಾತ್ರ ನಾವು ಇಷ್ಟು ದೂರ ಬಂದಿದ್ದೀವಿ. ಇಲ್ಲಾಂದ್ರೆ ಯಾರಿಗೂ ಸಹ ನಮ್ಗೆ ಅವಕಾಶ ಇರಲಿಲ್ಲ. ದೇವರಾಜ ಅರಸರ ದೊಡ್ಡ ಗುಣ, ನಾನು ಅವ್ರ ಜೊತೆ ಕೆಲಸ ಮಾಡಿದವನು. ವಿದ್ಯಾರ್ಥಿ ಸಂಘಟನೆಯಲ್ಲಿ ಮತ್ತು ಯುವ ಕಾಂಗ್ರೆಸ್ ಅಲ್ಲಿ ಯಾವ ರೀತಿ ಉತ್ತೇಜನ ಕೊಡ್ತಾ ಇದ್ರು ಯುವಕರಿಗೆ ಅನ್ನೋದನ್ನ ಅವರಲ್ಲಿ ನಾವು ಕಲಿಬೇಕಾಗುತ್ತೆ. ನಮ್ಮ ನಾಯಕರು ಯಾವತ್ತೂ ಸಹ ನಾವು ಯಾವುದೇ ಗುಂಪಲ್ಲಿದ್ರೂ ಸಹ ನಮ್ಮನ್ನ ಯಾವತ್ತೂ ಸಹ ಬೇರೆಯವರು ಅಂತ ಕಾಣಲಿಲ್ಲ. ಅವ್ರಿಗೆ ಎಷ್ಟೇ ನಾವು ನೋವು ಮಾಡಿದ್ರೇನು ಸಹ ನಮ್ಮ ಹಿತಚಿಂತಕರಾಗಿ ಆವಾಗ ನಮ್ಮ ವಿಚಾರಗಳನ್ನ ವಿಚಾರಿಸ್ಕೊಳ್ತಾ ಇದ್ರು. ಅಂತ ದೇವರಾಜ ಅರಸ್ರವರು ಸಾಮಾಜಿಕ ನ್ಯಾಯದ ಕರ್ನಾಟಕ ರಾಜ್ಯದಲ್ಲಿ ಕೇವಲ ಸಾಮಾಜಿಕ ನ್ಯಾಯದ ಅಧಿಕಾರ ಅಲ್ಲ, ಇಡೀ ರಾಷ್ಟ್ರದಲ್ಲೇ ಸಾಮಾಜಿಕ ನ್ಯಾಯವನ್ನು ಯಾವ ರೀತಿ ರಕ್ತರಹಿತ ಕ್ರಾಂತಿ ಮೂಲಕ ನಾವು ಮಾಡಬಹುದು ಅನ್ನೋದನ್ನ ಇಡೀ ರಾಷ್ಟ್ರಕ್ಕೆ ತೋರಿಸ್ಕೊಟ್ಟಂತ ಮಹಾನ್ ನಾಯಕ ದೇವರಾಜ ಅರಸ್ರವರು. ದೇವರಾಜ ಅರಸ್ರವರು 1977ರಲ್ಲಿ ಹಾವನೂರು ಆಯೋಗದ ವರದಿಯನ್ನ ಜಾರಿಗೆ ಮಾಡಿದಾಗ ಕೆಲವರು ಅದನ್ನ ವಿಧಾನಸಭೆಯಲ್ಲೇ ಸುಟ್ಟಾಕಿದ್ರು. ಆದ್ರೆ ಅವ್ರು ಯಾವತ್ತೂ ಸಹ ಭಯ ಬೀಳಲಿಲ್ಲ. ಈ ಹಿಂದುಳಿದ ವರ್ಗದವರ ಸಮಾನತೆ ಅವಕಾಶಗಳನ್ನು ಕಲ್ಪಿಸಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ಮಾಡಿ ಎಲ್ಲ ಹಿಂದುಳಿದ ವರ್ಗದವರು ಸ್ವಾಭಿಮಾನದಿಂದ ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ರು. ಆ ಸ್ವಾಭಿಮಾನದಿಂದ ನಾವು ಬದುಕುವಾಗ ಅವರನ್ನ ನೆನೆಸ್ಕೊಂಡು ಈ ದೇಶ ಸ್ವತಂತ್ರ ಪೂರ್ವದಲ್ಲಿ ಯಾವ ರೀತಿ ಇತ್ತು, ಸ್ವತಂತ್ರ ಬಂದ್ರೆ ಯಾವ ರೀತಿ ಆಗಿದೆ ಅನ್ನೋದನ್ನು ಯೋಚನೆ ಮಾಡಿ ಯುವಕರಲ್ಲಿ ನಾವು ಅವರಿಗೆ ಜಾಗೃತಿ ಮೂಡಿಸಬೇಕಾಗಿದೆ. ಯಾಕಂದ್ರೆ RSS ಅವರು, BJP ಅವರು, ಹಿಂದೂ ಮಹಾಸಭಾದವರು ಬರೀ ಸುಳ್ಳು ಹೇಳಲಿಕ್ಕೆ ಮಾತ್ರ ಇದ್ದಾರೆ. ಈಗ ಸಾವರ್ಕರ್ ಅವರ ಮೊಮ್ಮಗ ಕೋರ್ಟ್ ಅಲ್ಲಿ ಅವರ ಸಾಕ್ಷಿ ಹೇಳ್ತಾ ಇದ್ದಾರೆ. ಸಾವರ್ಕರ್ ಹಸು ಯಾವತ್ತೂ ಸಹ ಅದನ್ನ ದೇವರು ಅಂತ ಹೇಳಲಿಲ್ಲ, ಅದನ್ನ ಉಪಯುಕ್ತ ಪ್ರಾಣಿ ಅಂತ ಹೇಳಿ ಸಾವರ್ಕರ್ ಅವ್ರ ಮಗ ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧಿಯಲ್ಲಿ ಕೊಂದಂತ ಗೋಡ್ಸೆ RSS ಸದಸ್ಯ ಅಂತ ಹೇಳಿ ಸಾವರ್ಕರ್ ಅವ್ರ ಮೊಮ್ಮಗ ಹೇಳ್ತಾ ಇದ್ದಾನೆ. ಸಾವರ್ಕರ್ ಅವರು 5 ಕ್ಷಮಾಪಣೆ ಪತ್ರ ಬರ್ಕೊಟ್ಟಿದ್ದು ಅಂತ ಹೇಳಿ ಸಾವರ್ಕರ್ ಮೊಮ್ಮಗ ಕೋರ್ಟ್ ಅಲ್ಲಿ ಹೇಳ್ತಾನೆ. ನಾವೇನಾದ್ರೂ ಹೇಳಿದ್ರೆ ದಿನನಿತ್ಯ ನಮಗ್ ಬೈತಕ್ಕಂತ ಇವರು ದೇಶಕ್ಕೆ ಏನು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಪ್ರಯತ್ನ ಮಾಡಿ. ದೇವರಾಜ ಅರಸ್ರವರ ಅಥವಾ ರಾಜೀವ್ ಗಾಂಧಿ ಅವರ ಚಿಂತನೆ ಏನಿತ್ತು ಅಂತ ಹೇಳಿದ್ರೆ, ಕೇವಲ ಸಾಮಾಜಿಕ ನ್ಯಾಯದ ಮೂಲಕ ಸಮಾನತೆ ಅಲ್ಲ, ಕೇವಲ ಸಮಾನತೆ ಬಂದರೆ ಸಾಮಾಜಿಕ ನ್ಯಾಯ ಆಗೋದಿಲ್ಲ, ಪ್ರತಿಯೊಬ್ಬರಿಗೂ ಸಹ ಸಮಾನವಾದ ಅವಕಾಶಗಳ ಮಾಡಿಕೊಡ್ಬೇಕು ಅಂತ ಹೇಳಿ ದೊಡ್ಡ ಉದ್ದೇಶವನ್ನ ಮಾಡಿದ್ರು. ದೇವರಾಜ ಅರಸ್ರವರಾಗ್ಲಿ ರಾಜೀವ್ ಗಾಂಧಿ ಅವರಾಗ್ಲಿ ಅವರ ಎಲ್ಲ ಕಾರ್ಯಕ್ರಮಗಳು ಸಹ ಸಮಾಜದಲ್ಲಿರ್ತಕ್ಕಂಥ ಬಡವರ ಬದುಕನ್ನ ಯಾವ ರೀತಿ ಬದಲಿಸಬಹುದು, ಬಡಕರ ಜೀವನವನ್ನ ಯಾವ ರೀತಿ ಸರಳಗೊಳಿಸಬಹುದು ಅನ್ನೋ ಮೂಲ ಉದ್ದೇಶದಿಂದ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದ್ರೆ ವಿನಃ ಯಾರಾದ್ರೂ ದ್ವೇಷದಿಂದ ರಾಜಕಾರಣವನ್ನು ಯಾವತ್ತೂ ಸಹ ಮಾಡಿರಲಿಲ್ಲ. ಸ್ವತಂತ್ರ ಪೂರ್ವದಲ್ಲಿ RSS ಅವರು ಬ್ರಿಟಿಷರ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ರು. ಸ್ವತಂತ್ರ ಬಂದ ನಂತರ ಯಾವ ಬ್ರಿಟಿಷ್ ಅವರು ಈ ದೇಶದ ವಿರುದ್ಧ ಇದ್ರು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕಾರ್ಯಕರ್ತರ ತಮ್ಮಲ್ಲಿ ನನ್ನ ಮನವಿ, ರಾಜೀವ್ ಗಾಂಧಿ ಅವ್ರ ಜೊತೆ ನಾನು ಯುವ ಕಾಂಗ್ರೆಸ್ ಅಲ್ಲಿ ಇದ್ದವನು, ಸಂಜಯ್ ಗಾಂಧಿ ಅವ್ರ ಜೊತೆ ಇದ್ದವನು. ಅವರ ದೂರದೃಷ್ಟಿ ನೀವು ನೋಡ್ಬೇಕು. ರಾಜೀವ್ ಗಾಂಧಿ ಅವರು 21ನೇ ಶತಮಾನದ ಯುವಕರಿಗೆ ಒಳ್ಳೆಯ ಕನಸನ್ನ ಕೊಟ್ಟು ಆ ಕನಸು ನನಸಾಗಬೇಕಾದ್ರೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಕೊಡಬೇಕು ಅಂತೇಳಿ ನಮ್ಮ ಮುಂದೆ ಕೊಟ್ರು. ಕೆಲವರು ಮಾತಾಡೋ ಸಂದರ್ಭದಲ್ಲಿ ಹೇಳಿದ್ರು, ರಾಜೀವ್ ಗಾಂಧಿ ಅವರು ಮಾಹಿತಿ ತಂತ್ರಜ್ಞಾನವನ್ನ ಈ ದೇಶದಲ್ಲಿ ಪರಿಚಯ ಮಾಡಿಕೊಟ್ರು ಅಂತ ಹೇಳಿ. ಅದಕ್ಕಿಂತ ಮಿಗಿಲಾಗಿ ಇವತ್ತೇನಾದ್ರೂ ಬೆಂಗಳೂರು ನಗರ, ಇಡೀ ಪ್ರಪಂಚವೇ ಬೆಂಗಳೂರು ನಗರದ ಕಡೆ ನೋಡುತ್ತೆ. ಅಂತಾರಾಷ್ಟ್ರೀಯ ಮಟ್ಟದ ಒಂದು ನಗರ. ಈ ನಗರ ಈ ಒಂದು ಮಟ್ಟಕ್ಕೆ ಬರಬೇಕಾದ್ರೆ 1985ನೇ ಇಸ್ವಿ ರಾಜೀವ್ ಗಾಂಧಿ ಅವರು ಮಾಹಿತಿ ತಂತ್ರಜ್ಞಾನದ ಮುಖ್ಯ ಕಚೇರಿ, ಮುಖ್ಯ ರಾಜ್ಯ ಬೆಂಗಳೂರು ನಗರ ಆಗಬೇಕು ಅಂತ ಹೇಳಿ ಅವರ ತೀರ್ಮಾನದ ಫಲ ಇವತ್ತು ನಾವು ಸಿಲಿಕಾನ್ ಸಿಟಿ, ಇಡೀ ಪ್ರಪಂಚದಲ್ಲೇ 2ನೇ ಸಿಲಿಕಾನ್ ಸಿಟಿ ಅಂತ ನಾವು ಹೇಳಿಸ್ಕೊಳ್ತೀವಿ.
ಯಾವುದಾದ್ರೂ ಒಂದು ಕೆಲಸ 12 ವರ್ಷ ಆಯ್ತು. ಸುಳ್ಳಿನ ಸರ್ದಾರ ನರೇಂದ್ರ ಮೋದಿ ಯಾವ್ದಾದ್ರು ಒಂದು ಕೆಲಸ ಬೆಂಗಳೂರು ನಗರಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಮಾಡಿದ್ದಾರೆ ಕೇಳಿ ನೋಡಿ. ಅದರ ಜೊತೆಗೆ ಏನು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಅವರು ಸಂವಿಧಾನದ 73, 74ಕ್ಕೆ ತಿದ್ದುಪಡಿಯನ್ನ ತಂದು ಸ್ಥಳೀಯ ಸಂಘ ಸಂಸ್ಥೆಗಳ ಚುನಾವಣೆಯಲ್ಲಿ ಎಲ್ಲರಿಗೂ ಸಹ ಸಮಾನವಾದ ಅವಕಾಶಗಳು ಸಿಗಬೇಕು ಅಂತೇಳಿ ಮೀಸಲಾತಿಯನ್ನ ತಂದರು. ಅದರಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಆಗಲೇ ತಂದಿದ್ರು. ಈಗ ಬಹುತೇಕ ರಾಜ್ಯಗಳಲ್ಲಿ ಈ ಒಂದು ಸಂಘ ಸಂಸ್ಥೆಗಳಲ್ಲಿ 50% ಮೀಸಲಾತಿ ಮಹಿಳೆಯರಿಗಿದೆ. ರಾಜೀವ್ ಗಾಂಧಿಯರ ದೂರದೃಷ್ಟಿ ಇವತ್ತು ಇಡೀ ದೇಶದಲ್ಲಿ 15 ಲಕ್ಷ ಮಹಿಳೆಯರು ಸಂಘ ಸಂಸ್ಥೆಗಳಲ್ಲಿ, ಸ್ಥಳೀಯ ಸಂಸ್ಥೆಗಳಲ್ಲಿ ಶಾಸಕರು ಸದಸ್ಯರಾಗಿರ್ತಕ್ಕಂಥದ್ದು ನಾವು ನೋಡ್ಬೋದು. ಯಾವ್ದಾದ್ರೂ ಇಂಥ ಒಳ್ಳೆ ಕೆಲಸ ಏನಾದ್ರೂ ಮಾಡಿದ್ದಾರೆ ಕೇಳಿ ನೋಡಿ. 12 ವರ್ಷ ಆಯ್ತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಸರ್ಕಾರಕ್ಕೆ ಬಂದು. ಯಾವುದೇ ವಿಚಾರ ಬಂದಾಗಲೂ ಸಹ ಈ ಒಂದು 73, 74ನೇ ತಿದ್ದುಪಡಿ ತಂದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರೇ ಇದಕ್ಕೆ ವಿರುದ್ಧ ಮಾಡಿದ್ರು. ಅದನ್ನ ರಾಜೀವ್ ಗಾಂಧಿ ಅವರು ಬದುಕಿದ್ದಾಗ ಅದನ್ನ ನಾವು ವಿಧಾನಸಭೆ, ಅದು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದನ್ನ ಆ ಒಂದು ಮಸೂದೆಯನ್ನ ಪಾಸ್ ಮಾಡ್ಲಿಕ್ಕೆ ಆಗಲಿಲ್ಲ. ನರಸಿಂಹರಾಯರು ಬಂದ ನಂತರ 92ನೇ ಇಸ್ವಿಯಲ್ಲಿ ಆ ತಿದ್ದುಪಡಿ ತಂದು ಈ ಒಂದು ಮೀಸಲಾತಿ ನಮಗೆ ಸಿಕ್ಕಿದೆ. ಆದ್ರಿಂದ ನಾವೆಲ್ಲರೂ ಸಹ ಸಮಾನ ಅವಕಾಶ, ಸಮಾನತೆಯನ್ನ ಕಂಡ್ಕೊಳ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ಕೊಡುಗೆ ಬಹಳ ಇದೆ ಅನ್ನೋದು ನಾವು ಯಾರು ಸಹ ಮರೆಯೋಂಗಿಲ್ಲ. ರಾಜೀವ್ ಗಾಂಧಿಯವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವ್ರಿಗಿದ್ದಂತ ಕೀರ್ತಿ, ಗೌರವ, ಅಥವಾ ದೇವರಾಜ ಅರಸು ಇದ್ದಂತ ಗೌರವ ಯಾವ ರಾಜಕೀಯ ಪಕ್ಷ ಬಿಜೆಪಿ ಅಲ್ಲಿರ್ತಕ್ಕಂಥ ಒಂದೇ ಒಂದು ನಾಯಕನ ಹೆಸರು ಹೇಳಲಿಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ. ಯಾಕಂದ್ರೆ ಅವರು ಮೀಸಲಾತಿ ವಿರೋಧಿಗಳು, ಸಂವಿಧಾನ ವಿರೋಧಿಗಳು, ತ್ರಿವರ್ಣ ಧ್ವಜದ ವಿರೋಧಿಗಳು, ರಾಷ್ಟ್ರಗೀತೆಯ ವಿರೋಧಿಗಳು, ನಮಗ್ ಕತೆ ಹೇಳಕ್ ಬಂದಿದ್ದಾರೆ. ಆದ್ರಿಂದ ನಾನು ಹೇಳೋದಿಷ್ಟೇ, ನಾವೆಲ್ಲರೂ ಸಹ ಈ ಮಹಾನ್ ನಾಯಕರನ್ನ ನೆನೆಸೋ ಸಂದರ್ಭದಲ್ಲಿ ಅವರ ಕೊಡುಗೆ, ದೇವರಾಜ ಅರಸರು ಅವರು ಏನು ಒಂದು ಕೊಡುಗೆ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದಾರೆ, ಅದು ಯಾರೂ ಸಹ ಅದನ್ನ ಮೀರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ರಾಜೀವ್ ಗಾಂಧಿ ಅವರು ಸಹ ಈ ರಾಷ್ಟ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾದ ಕೊಡುಗೆ ಇದೆ. ಇದನ್ನೆಲ್ಲವೂ ಸಹ ನೆನೆಸ್ಕೊಂಡು ಮುಂದಿನ ಪೀಳಿಗೆಗೆ ನಾವು ಯಾವ ರೀತಿ ಮುಂದೆ ಈ ದೇಶವನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಅದಕ್ಕೆಲ್ಲ ಮಿಗಿಲಾಗಿ ಭಾರತೀಯ ಜನತಾ ಪಾರ್ಟಿಯವರ ಷಡ್ಯಂತ್ರ SIR ಮೂಲಕ 1,09,00,000 ಮತದಾರರ ಹೆಸರನ್ನು ಕಟ್ ಮಾಡಿದ್ದಾರೆ. ಅದರ ಅರ್ಥ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು. ಮತದಾರರ ಪಟ್ಟಿ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ಒಂದು ಭದ್ರವಾದ ಬುನಾದಿ. ಮತದಾರರಿಲ್ಲ ಅಂದ್ರೆ ಪ್ರಜಾಪ್ರಭುತ್ವ ಇಲ್ಲ. ಅದನ್ನೇ 1,09,00,000 ಕರ್ನಾಟಕ ರಾಜ್ಯದಲ್ಲಿ ಅದನ್ನ ಕತ್ತರಿ ಹಾಕಿದ್ದಾರೆ. ಆದ್ರಿಂದ ತಾವೆಲ್ಲರೂ ಸಹ ತಾವೆಲ್ಲೇ ಇದ್ರೇನು ತಾವು ಬಹಳ ಈ ಒಂದು ತಿಂಗಳು ಬಹಳ ಮುಖ್ಯವಾದ ತಿಂಗಳು. ಅದರಲ್ಲೂ ಸಹ ಯಾರು ಮನೆ ಖಾಲಿ ಮಾಡಿದ್ದಾರೆ, ಯಾರು ಹೋಗಿ ಫಾರಂ ಕೊಟ್ಟಿಲ್ಲ, ಇವೆಲ್ಲವನ್ನು ಸಹ ಮನೆ ಮನೆಗೆ ಹೋಗಿ ನೋಡಿ ಅವರ ಮತದಾನದ ಹಕ್ಕನ್ನ ಸ್ಥಾಪನೆ ಮಾಡಲು ತಾವೆಲ್ಲರೂ ಸಹ ಕೆಲಸ ಮಾಡಬೇಕಾಗತ್ತೆ. ಆಗಲೇ ನಾವು ಪ್ರಜಾಪ್ರಭುತ್ವದ ಮೇಲೆ ಅಚಲವಾದ ನಂಬಿಕೆ ಇಟ್ಟಿದ್ದಂಥ ದೇವರಾಜ ಅರಸರವರು ಮತ್ತು ರಾಜೀವ್ ಗಾಂಧಿ ಅವರಿಗೆ ಗೌರವ ಸಲ್ಲಿಸ್ತಕ್ಕಂಥ ದೊಡ್ಡ ವಿಚಾರ ಈ SIR ವಿರುದ್ಧ ಹೋರಾಟ ಮಾಡ್ತಕ್ಕಂಥದ್ದು. ತಾವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಂಡು SIR ಅಲ್ಲಿ ಏನು 1,09,00,000 ಕತ್ತರಿ ಹಾಕಿದ್ದಾರೆ. ಸತ್ತೋದವ್ರು ಬಿಡಿ, ಅದ್ರ ಬಗ್ಗೆ ನಾವೇನು ಕೇಳೋದಿಲ್ಲ. ಮನೆ ಖಾಲಿ ಮಾಡಿದ್ದಾರೆ, ಫಾರಂ ಕೊಟ್ಟಿಲ್ಲ, ಮತ್ತೆ ಶಿಫ್ಟ್ ಮಾಡಿದ್ದಾರೆ, ಆಬ್ಸೆಂಟ್ ಆಗಿದ್ದಾರೆ ಅಂತ ಒಂದೆಲ್ಲ ಮಾಡಿದ್ದಾರೆ. ಅದನ್ನ ತಾವೆಲ್ಲರೂ ಸಹ ಜಾಗೃತಗೊಳಿಸಿ ಈ ರಾಷ್ಟ್ರಕ್ಕೆ ನಮ್ಮ ಪೂರ್ವಜರು ಏನು ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದಾರೆ ಅದನ್ನು ಉಳಿಸ್ಕೊಳ್ಬೇಕು. ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ಬರಬೇಕು. ಮಹಾತ್ಮ ಗಾಂಧಿ ಅವರಿಂದ ಹಿಡಿದು ರಾಹುಲ್ ಗಾಂಧಿ ಅವರು, ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಈಗಾಗಲೇ 2 ವರ್ಷದಿಂದ ಹೇಳ್ತಾ ಇದ್ದಾರೆ ಎಲೆಕ್ಷನ್ ಕಮಿಷನ್ ಸಹಾಯ ತೆಗೆದುಕೊಂಡು ಇವರು ಪ್ರಜಾಪ್ರಭುತ್ವನ ಬುಡಮೇಲು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಆದ್ರಿಂದ ಕೇಂದ್ರದಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಪ್ರಬಲವಾಗಿ ಬೆಳೆಸಬೇಕು.
ಮತ್ತು RSS ನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಷಡ್ಯಂತ್ರವನ್ನ ನಾವು ಸಂಪೂರ್ಣವಾಗಿ ವಿಫಲಗೊಳಿಸಬೇಕಾದ್ರೆ ನಮ್ಮೆಲ್ಲರ ನಾಯಕ ರಾಹುಲ್ ಗಾಂಧಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಿದಾಗ ಮಾತ್ರ ಸಾಧ್ಯ ಆಗುತ್ತೆ ವಿನಃ ಇನ್ ಯಾರು ಬಂದ್ರೂ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರಿಂದ ತಾವೆಲ್ಲರೂ ಸಹ ಬೆಳಿಗ್ಗೆಯಿಂದ ಬಂದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ರಾಜೀವ್ ಗಾಂಧಿ ಅವರು ಮತ್ತು ಸಾಮಾಜಿಕ ಹರಿಕಾರ ಅನ್ಸ್ಕೊಂಡಿರ್ತಕ್ಕಂಥ ದೇವರಾಜ ಅರಸರ ಜನ್ಮ ದಿನಾಚರಣೆಯನ್ನು ಇಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡಲು ಹಿಂದುಳಿದ ವರ್ಗದ ಹೊಸದಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀನಿವಾಸರವರ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು, ಮಂಜುನಾಥ್ ಭಂಡಾರಿ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ಆರಾಧನೆ ಇರ್ಬೋದು, ಎಲ್ಲರೂ ಸೇರಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದೀರಾ. ತಮ್ಮೆಲ್ಲರಿಗೂ ಸಹ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ನನ್ನ ವಂದನೆಗಳನ್ನು ಸಲ್ಲಿಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.